ನಮಸ್ಕಾರ. ನಾನು ಈ ದಿನ ಒಂದು ಮುಷ್ಟಿಯಾಗಷ್ಟು ಏಲಕ್ಕಿ ತಗೊಂಡಿದ್ದೀನಿ. ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಅಲ್ಲಿ ಪರಿಮಳಕ್ಕೆ ಏಲಕ್ಕಿ ಪುಡಿ ಬೇಕೇ ಬೇಕು. ಜನ ಸ್ವೀಟ್ ಮಾಡಬೇಕಾದ್ರೆ ಡೈರೆಕ್ಟ್ ಏಲಕ್ಕಿ ಸಿಪ್ಪೆ ಹಾಕಿಬಿಡ್ತಾರೆ. ಅದು ನುಣ್ಣಗಾಗಲ್ಲ, ತಿನ್ನಬೇಕಾದ್ರೆ ನಮಗೆ ಬಾಯಿಗೆ ಸಿಕ್ಕಾಕೊಂಡ್ಬಿಡುತ್ತೆ. ಸಿಪ್ಪೆನ ನಾವು ಬದಿಗಿಡ್ತೀವಿ, ಸಿಪ್ಪೆ ದೇಹದ ಒಳಗೂ ಹೋಗಲ್ಲ, ವೇಸ್ಟು. ಆದರೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ವೇಸ್ಟ್ ಮಾಡದೇ ಇರೋ ಹಾಗೆ ಏಲಕ್ಕಿನ ಹೇಗೆ ಉಪಯೋಗಿಸ್ಬೇಕು ಅಂತ ನಾನಿಲ್ಲಿ ತೋರಿಸ್ತೀನಿ ಬನ್ನಿ. ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೀಗ ಏಲಕ್ಕಿ ಹಾಕೋಣ. ಸ್ವಲ್ಪ ಹುರಿಬೇಕು, ಇದು ಚೆನ್ನಾಗಿ ಫ್ರೈ ಆಗಬೇಕು, ಆದರೆ ಕರಟಬಾರ್ದು. ಸ್ವೀಟ್ ಮಾಡಿದಾಗ ಚಿಟಿಕೆ ಏಲಕ್ಕಿ ಪುಡಿ ಹಾಕಿಬಿಟ್ರೆ ಸರಿ. ಎಷ್ಟೋ ಜನ ಸ್ವೀಟ್ ಮಾಡಬೇಕಾದ್ರೆ ಆ ಸಮಯದಲ್ಲಿ ಏಲಕ್ಕಿ ತಗೊಂಡು ಅದಕ್ಕೆ ಅರ್ಚುತ್ತಾ ಕೂರ್ತಾರೆ ಅಥವಾ ಕುಂಟಾಣಿಲಿ ಕುಟ್ತಾ ಹೋಗ್ತಾರೆ. ಅದು ಪೂರ್ತಿ ಪುಡಿ ಆಗಲ್ಲ. ಈ ಥರ ಮಾಡಿಟ್ಕೊಂಡ್ರೆ ಏಲಕ್ಕಿ ಮತ್ತು ಸಿಪ್ಪೆ ಎರಡು ಸ್ವಲ್ಪನೂ ವೇಸ್ಟ್ ಆಗೋಲ್ಲ, ಕೆಲಸನೂ ಬೇಗ ಆಗುತ್ತೆ. ಟೀ ಮಾಡಬೇಕಾದ್ರೆ ಏಲಕ್ಕಿ ಪುಡಿ ಉದುರಿಸಿ ತುಂಬ ಟೇಸ್ಟು. ಹಾಲು ಮತ್ತು ಶರಬತ್ತಿಗೆ ಏಲಕ್ಕಿ ಪುಡಿ ಹಾಕ್ಕೊಂಡು ಕುಡಿಬೇಕು, ಅದು ಒಂಥರ ಸ್ಪೆಷಲ್ ರುಚಿ ಕೊಡುತ್ತೆ. ಈಗ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡೋಣ. ಮಿಕ್ಸಿ ಜಾರಿಗೆ ಹುರಿದ ಏಲಕ್ಕಿ ಹಾಕಿದ್ದೀನಿ. ಇದ್ರ ಜೊತೆ 2 ಸ್ಪೂನು ಸಕ್ಕರೆ ಹಾಕ್ತೀನಿ. ಹಾಗಿದ್ದರೆ ಮಾತ್ರ ಇದು ಪುಡಿ ಆಗುತ್ತೆ. ನೋಡಿ ಎಷ್ಟು ನಯಸ್ಸಾಗಿ ಏಲಕ್ಕಿ ಪುಡಿ ಆಯಿತು ಅಂತ. ಇದನ್ನು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ಬಿಟ್ರೆ ತುಂಬ ದಿನದವರೆಗೂ ಹಾಳಾಗೋಲ್ಲ. ಅಜೀರ್ಣ ಆದಾಗ ತುಂಬ ವಾಂತಿಯಾಗಿದ್ದರೆ ತುಂಬ ನೀರು ಹಾಲು ಮಾಡಿ ಅದಕ್ಕೆ 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿ ಸಕ್ಕರೆ ಹಾಕಿ ಕುಡಿದ್ರೆ ವಾಂತಿ ಕಟ್ಟುತ್ತೆ. ಜೀರ್ಣಕ್ರಿಯೆಗೆ ಈ ಏಲಕ್ಕಿ ತುಂಬ ಒಳ್ಳೆಯದು. ಸ್ವಲ್ಪವೂ ವೇಸ್ಟ್ ಆಗದ ಹಾಗೆ ಏಲಕ್ಕಿ ಮತ್ತು ಸಿಪ್ಪೆಯನ್ನು ಸೇರಿಸಿ ಹೇಗೆ ಪುಡಿ ಮಾಡಿ ಇಟ್ಕೊಬೋದು ಎನ್ನುವ ವಿಡಿಯೋ ನೋಡಿದಿರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.